ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫ್ ಸ್ವಾಮೀಸ್ ಕಿಚನ್. ನಾನು ನನ್ನ ಮೊದಲ ಇಂಟರ್ನ್ಯಾಷನಲ್ ಟ್ರಿಪ್ಗೋಸ್ಕರ ನಮ್ಮ ಕೆಂಪೇಗೌಡ ವಿಮಾನ ನಿಲ್ದಾಣ ಬೆಂಗಳೂರಿಗೆ ಬಂದಿದೆ. ನನಗೆ ಗೊತ್ತಿತ್ತು ಈ ಏರ್ಪೋರ್ಟ್ನಲ್ಲಿ ಎಲ್ಲನೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ, ಬಟ್ ಇಷ್ಟೊಂದು ಎಕ್ಸ್ಪೆನ್ಸಿವ್ ಅಂತ ಗೊತ್ತಿರಲಿಲ್ಲ. ಬೆಂಗಳೂರಿನಲ್ಲಿ ಸುಮಾರು ಬ್ರಾಂಚಸ್ಗಳಿರುವಂಥ ಸೆಂಟ್ರಲ್ ಟಿಫನ್ ಸೆಂಟರ್ 1920ರಿಂದ ಈ ರೆಸ್ಟೋರೆಂಟ್ನ ಅವರು ನಡೆಸ್ತಾ ಇದ್ದಾರೆ. ಅವರ ಒಂದು ಬ್ರಾಂಚ್ ನಮ್ಮ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿದೆ. ಇಲ್ಲಿ ನಾವು ಹೇಗೋ ಇವತ್ತಿಂದ ನಾವು ಏರ್ಪೋರ್ಟ್ ಬಿಟ್ಟರೆ ಬೇರೆಲ್ಲೂ ನಾವು ನಮ್ಮ ಸೌತ್ ಇಂಡಿಯನ್ ಫುಡ್ಗಳನ್ನ ಟ್ರೈ ಮಾಡೋಕ್ಕೆ ಕಷ್ಟ ಅಂಥೇಳಿ ನಾವು ಇಲ್ಲಿ ಕರ್ನಾಟಕದ ಮಣ್ಣಿಂದ ಕೊನೆಯದಾಗಿ ನಮ್ಮ ಸೌತ್ ಇಂಡಿಯನ್ ಫುಡ್ನ ಟ್ರೈ ಮಾಡೋಣ ಅಂಥೇಳಿ ನಾವಿಲ್ಲಿ ಟ್ರೈ ಮಾಡೋದು. ಮೊದಲಿಗೆ ನಾನು ಕಾಕ್ಟೇಲ್ ಇಡ್ಲಿ ತೊಗೊಂಡೆ, ಬಟನ್ ಇಡ್ಲಿ ಚೆನ್ನಾಗೇ ಇತ್ತು, ಬಟ್ ಸ್ವಲ್ಪ ತಣ್ಣಗಿತ್ತು. ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇರಲಿಲ್ಲ. ಅದಾದಮೇಲೆ ನಮ್ಮ ನಾರ್ಮಲ್ ಇಡ್ಲಿ ಟ್ರೈ ಮಾಡಿದು, ತುಂಬಾ ಚೆನ್ನಾಗಿತ್ತು ಅದು ಕೂಡ, ಬಟ್ ಇಡ್ಲಿ ಸ್ವಲ್ಪ ಗ್ರೇನಿ ಆಗಿತ್ತು. ಅದು ಬಿಟ್ಟರೆ ಅದಾದಮೇಲೆ ಒಂದು ನಮ್ಮ ಮೈಸೂರು ಬೆಣ್ಣೆ ದೋಸೆ ಟ್ರೈ ಮಾಡಿದು. ಬೆಣ್ಣೆ ದೋಸೆ ತುಂಬಾ ಚೆನ್ನಾಗಿತ್ತು, ಬಟ್ ಬೆಣ್ಣೆ ಅಂತ ಹೇಳಿದ ತಕ್ಷಣ ಅದು ಸಿಕ್ಕಾಪಟ್ಟೆ ಆಯ್ಲಿ ಆಗೇ ಇತ್ತು. ಬೆಣ್ಣೆ ಫೀಲ್ ಆಗ್ತಾ ಇರಲಿಲ್ಲ, ಬಟ್ ಐ ಫೆಲ್ ಲಾಡ್ ಆಫ್ ಆಯಿಲ್. ಬಟ್ ತುಂಬಾ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಪ್ರಾಪರಾದ ಬೆಣ್ಣೆ ದೋಸೆ ನಾನು ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿತ್ತು. 2 ವೆರೈಟಿ ಚಟ್ನಿ ಕೊಟ್ಟಿದ್ರು, ಒಂದು ಕೋಕೋನಟ್ ಚಟ್ನಿ, ಒಂದು ಕೊತ್ತಂಬರಿ ಚಟ್ನಿ. ಅವ್ಗೆ ಅವರ ಸೌತ್ ಇಂಡಿಯನ್ ಥಾಲಿ ಟ್ರೈ ಮಾಡಿದೆ. ಅರೌಂಡ್ 455 ಪ್ಲಸ್ ಟ್ಯಾಕ್ಸಸ್. ಅದರಲ್ಲಿ ವೈಟ್ ರೈಸ್, 2 ಪೀಸ್ ಪೂರಿ, ಒಂದು ಹೋಳಿಗೆ, ಒಂದು ಹಪ್ಪಳ, ಒಂದು ಸಾಂಬಾರ್, ರಸಮ್, ಕ್ಯಾರೆಟ್ ಕ್ಯಾಬೇಜ್ ಪೊರಿಯಲ್ ಮಾಡಿದರು. ಹಾಗೆ ಸ್ವಲ್ಪ ಕೂಟ್ ಕೂಡ ಕೊಟ್ಟಿದ್ದರು. ಗೊಜ್ಜು, ದಾಲ್ ಗೊಜ್ಜು ಥರ ಕೊಟ್ಟು ಮಾಡಿದರು. ಎಲ್ಲನೂ ಟ್ರೈ ಮಾಡಿದೆ, ಚೆನ್ನಾಗೇ ಇತ್ತು. ಹೋಳಿಗೆ ಪುನಃ ಅದು ಸ್ವಲ್ಪ ಸಿಕ್ಕಾಪಟ್ಟೆ ಆಯ್ಲಿ ಅನ್ನಿಸ್ತು. ಅಲ್ಲಿ ಏನೂ ಗೀ ಫ್ಲೇವರ್ ಅಂತೂ ಇರಲಿಲ್ಲ ನನಗೆ, ಬಟ್ ಸಿಕ್ಕಾಪಟ್ಟೆ ಆಯ್ಲಿ ಆಗಿತ್ತು. ನಾನು ಅಲ್ಲಿದ್ದಂಥ ಪೂರಿನ, ಅಲ್ಲಿದ್ದಂಥ ಎಲ್ಲ ಸಬ್ಜಿಗಳಲ್ಲೂ ಪೊರಿಯಲಲ್ಲೂ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಅದಾದ ತಕ್ಷಣ ಸ್ವಲ್ಪ ರೈಸ್ ತೊಗೊಂಡು 1 by 1 ಸ್ವಲ್ಪ ಸಾಂಬಾರಲ್ಲಿ ಟ್ರೈ ಮಾಡಿದೆ. ಅದಾದಮೇಲೆ ರಸಮಲ್ಲಿ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಈ ಕರ್ಡ್ ಮಾತ್ರ ಅವರೇ ಮಾಡ್ತಾರ ಇಲ್ಲ ಬೇರೆ ಎಲ್ಲಿಂದ ತರ್ತಾರ ಅಂತ ಗೊತ್ತಿಲ್ಲ, ಬಟ್ ಕರ್ಡ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಈ ಜಾಗದಲ್ಲಿ ಮಸ್ಟ್ ಟ್ರೈ ಅಂತಂತಂದರೆ ಈ ಸೌತ್ ಇಂಡಿಯನ್ ಥಾಲಿ. ನನ್ನ ಪ್ರಕಾರ ಈ ಏರ್ಪೋರ್ಟ್ಗಳಲ್ಲಿ ಬರೋರೆಲ್ಲ ಶ್ರೀಮಂತರು ಅಂಥೇಳಿ ಒಂದು ಕಾನ್ಸೆಪ್ಟ್ ತೊಗೊಂಡಿದ್ದಾರೆ ಅನಿಸುತ್ತೆ. ಒಂದು ಬಾಟಲ್ ವಾಟರ್ ತೊಗೊಂಡ್ರು 70 ರೂಪೀಸ್, 80 ರೂಪೀಸ್, 250 ರೂಪೀಸ್, ವಿಚಿತ್ರವಾದಂಥ ಪ್ರೈಸಿಂಗ್ಗಳು. ಒಂದು ಕಾಫಿ ಅರೌಂಡ್ 120 ರೂಪೀಸ್. ಹೀಗೆ ಇದನ್ನು ಇವರು ಪ್ರೈಸ್ ಮಾಡ್ತಾರೆ. ಒಂದು 5 ಸ್ಟಾರ್ ಹೋಟೆಲ್ ನಡೆಸೋ ಥರ ಈ ಪ್ರೈಸಿಂಗ್ಗಳನ್ನ ಇವ್ರು ಇಟ್ಟಿದ್ದಾರೆ. ಅದು ನನಗೆ ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು. ಇವೆಲ್ಲ ಆದಮೇಲೆ ಒಂದು ಮೆದು ವಡೆ ಟ್ರೈ ಮಾಡಿದೆ. ಮೆದು ವಡೆ ಅರೌಂಡ್ 150 ರೂಪೀಸ್ ಫಾರ್ 1 ಸಿಂಗಲ್ ವಡೆ ವಿತ್ ಒಂದು ಸ್ವಲ್ಪ ಚಟ್ನಿ ಮತ್ತು ಸ್ವಲ್ಪ ಸಾಂಬಾರು. ಇದು ಕೂಡ ಸಿಕ್ಕಾಪಟ್ಟೆ ಆಯ್ಲಿ, ಹಾಗೆ ಅದು ಕೋಲ್ಡಾಗಿ ಇತ್ತು. ಕೋಲ್ಡ್ ಅಂತಂದರೆ ಅದನ್ನು ಮೈಕ್ರೋವನ್ನಲ್ಲಿ ರೀಹೀಟ್ ಮಾಡಿದಾಗಿತ್ತು. ಇದೆಲ್ಲ ಅಂದಮೇಲೆ ಒಂದು ಆಲೂ ಬೋಂಡ ತೊಗೊಂಡೆ. ಆಲೂ ಬೋಂಡನೂ ಕೂಡ ಹಾಗೆಯೇ ರೀಹೀಟ್ ಮಾಡಿದಾಗಿತ್ತು, ಬಟ್ ಟೇಸ್ಟ್ ವೈಸ್ ಚೆನ್ನಾಗೇ ಇತ್ತು. ಅದ್ರ ಜೊತೆಗೆ ಒಂದು ಕೋಕೋನಟ್ ಚಟ್ನಿ ಕೊಟ್ಟಿದ್ರು. ಈ 2 ಬೋಂಡನೂ ಕೂಡ 150 ರೂಪಾಯಿ ಪ್ರೈಸಿಂಗ್ ಇಟ್ಟಿದ್ರು. ನಾವು ಬೇಸಿಕ್ಲಿ ಏನು ಹೇಳಬೇಕು ಅಂತಂದರೆ, ನಾವು ಮೇಯ್ನ್ ಏರ್ಪೋರ್ಟ್ ಒಳಗೆ ಹೋಗಿಲ್ಲ ನಾವು. ಇದೊಂಥರ ವೇಟಿಂಗ್ ಏರಿಯಾದಲ್ಲಿದ್ದೀವಿ. ಇದಕ್ಕಿಂತ ನಾವು ಒಳಗೆ ಹೋದಾಗ ಅದ್ರ ಪ್ರೈಸಿಂಗ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಕೊನೆಗೆ ನಾವು ಒಂದು ಫಿಲ್ಟರ್ ಕಾಫಿಯಿಂದ ಮುಗಿಸಿದೆವು. ಫ್ರೆಂಡ್ಸ್, ಈ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇವಾಗ ನಾನು ಆರ್ಡ್ರ್ ಮಾಡಿದಂಥ ವಿಷಯಗಳು ಹೊರಗಡೆ ಬೇರೆ ರೆಸ್ಟೋರೆಂಟಲ್ಲಿ ಆರ್ಡ್ರ್ ಮಾಡಿದರೆ ಎಷ್ಟು ಪ್ರೈಸ್ ಆಗ್ತಿತ್ತು ಅಂಥೇಳಿ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. See you guys. Keep supporting me. Take care. Bye-bye. See you in our next video. Bye-bye.